ಕೇವಲ 60,000 ರೂಪಾಯಿಗೆ ನನ್ನ ಹತ್ರ ಒಂದು ಕಾರು ಸೇಲ್ಗೆ ಬಂದಿದೆ. ಸ್ನೇಹಿತರೆ ಎಲ್ಲರೂ ಆಗಿದ್ದೀರಿ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಇವತ್ತು ಸ್ನೇಹಿತರೆ ಒಂದು 2003ರ ಮಾಡಲು ಮಾರುತಿ ಸುಜುಕಿ 800 ಗಾಡಿ ಸೇಲ್ ಬಂದಿದೆ. ಅದು ಕೂಡ ಕೇವಲ 60,000 ರೂಪಾಯಿಲಿ ಈ ಕಾರು ಸೇಲ್ ಬಂದಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಈ ಗಾಡಿ ಬಂದ್ಬಿಟ್ಟು ಮಂಗಳೂರಲ್ಲಿರೋದು. ಸೊ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನೀಗ ಓನರ್ ಜೊತೆ ಮಾತಾಡ್ತೀನಿ. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಸ್ಮಾಲ್ ಬಜೆಟಲ್ಲಿ ಯಾರಾದರೂ ಹೊಸದಾಗಿ ಕಾರ್ ಕಲಿಬೇಕು ಅಂತ ಅನ್ಕೊಂಡಿರೋರಿಗೆ ಈ ಕಾರ್ ತಗೊಂಡು ಧೈರ್ಯವಾಗಿ ಭಯ ಇಲ್ದಂಗೆ ಆರಾಮಾಗಿ ಕಾರನ್ನು ಕಲ್ತ್ಕೋಬಹುದು. ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಓನರ್ ನಂಬರ್ ಇರುತ್ತೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಕೂಡ ಈ ಕಾರ್ನ ತಗೋಬಹುದು. ಬನ್ನಿ ಈಗ ಓನರ್ ಜೊತೆ ಮಾತಾಡೋಣ. ಹಲೋ ಸರ್, ಈಗ ಇದು ಮಾರುತಿ ಸುಜುಕಿ 800 ಅಲ್ಲ ಹೌದು ಸರ್. ಸರ್? ಗಾಡಿ ಯಾವ ಮಾಡಲ್? ಅದು 2002. 2002 ಗಾಡಿ ಎಷ್ಟು ಓಡಿದೆ ಸರ್? ಅದು 82,000 ಓಡಿದೆ. ಓಕೆ, ಓನರ್ ಎಷ್ಟಾಗಿದೆ ಸರ್? 6 ಓನರ್ ಆಗಿದೆ. 6 ಓನರ್ ಆಗಿದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ರನ್ನಿಂಗ್ ಇದೆ. ಓಕೆ, ಟ್ರಾನ್ಸ್ಫರು ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಬೇರೆ ಕಡೆ ಆಯಿತು ಅಂದರೆ ನಾವು CC ಕೊಡ್ತೀವಿ, ಅವರೇ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲೇ ಆದರೆ ಅವರೇ ಟ್ರಾನ್ಸ್ಫರ್ ಮಾಡ್ಕೋಬೇಕು. CC ಅಂತ ಹೇಗೆ ಬರಲ್ಲ, ಎಲ್ಲ ನಮ್ಮ ತಾಲೂಕಲ್ಲಿ ಅದು. ಓಕೆ, CC ಕಂಡೀಷನ್ ಒಟ್ಟು ಗಾಡಿ ಸಿಗುತ್ತೆ. ಸಿಗುತ್ತೆ. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಶೂರೆನ್ಸ್ 6 ತಿಂಗಳು ರನ್ನಿಂಗ್ ಇದೆ. ಓಕೆ, FC 2027ವರೆಗೂ ಇದೆ. 27ವರೆಗೂ ಇದೆ ಅಲ್ಲ? 27ವರೆಗೂ ಇದೆ. ಓಕೆ, ಯಾವ್ದಾದ್ರು ಫೈನ್? FC 1.5 ವರ್ಷ ಸಿಗುತ್ತೆ. ಓಕೆ, ಒಂದು 18 ತಿಂಗಳು 18-19 ತಿಂಗಳು ಸಿಗುತ್ತೆ. ಓಕೆ, ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ ಸರ್? ಇಲ್ಲ ಸರ್, ಏನಿಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಓಕೆ, ಇದು ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಟೈರು ಫ್ರಂಟಿಂದು ಒಂದು 90% ಇದೆ ಹೊಸ ಟೈರು. ಓಕೆ, ಬ್ಯಾಕಿಂದು ಒಂದು 70% ಇದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ? ನಾವು ತಗೊಂಡು 2 ತಿಂಗಳಾಗಿದೆ. ನಮ್ಗೆ ಅಂದರೆ ಸ್ವಲ್ಪ ಕಂಫರ್ಟ್ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಅಮ್ಮನಿಗೆಲ್ಲ ಕೂರಕ್ಕೆಲ್ಲ ಆಗಲ್ಲ, ಲಾಂಗ್ ಎಲ್ಲ ಹೋಗೋದಾದ್ರೆ ಅದಕ್ಕೋಸ್ಕರ ಕೊಡ್ತೀರಿ. ನಾವು ತಗೊಂಡು 2 ತಿಂಗಳಾಗಿರೋದಷ್ಟೇ. ಓಕೆ, ಇದು ಫ್ಯೂಲು ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ನಮ್ಗೆ ಪೆಟ್ರೋಲ್ ಇದೆ. ಈ ಗಾಡಿಗೆ ಓನರ್ ನೀವೇನಾ? ನಾವೇ ಓನರ್ ಸರ್. ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು ಅಂದ್ರೆ? ಲೊಕೇಶನ್ನು ಬಂದ್ಬಿಟ್ಟು ದಕ್ಷಿಣ ಕನ್ನಡ, ಮಂಗಳೂರು ಹತ್ರನಾ? ಮಂಗಳೂರು ಬಂಟ್ವಾಳ ತಾಲೂಕು, BC ರೋಡ್ ಕೈಕಂಬ. ಓಕೆ ಸರ್, ಆಯಿತು. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ. ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿ ಪ್ರೈಸು? 60 ಹೇಳ್ತೀನಿ. ನಾನು ತೆಗೆದಿದ್ದೆ 55ಕ್ಕೆ. ತೆಗೆದುಬಿಟ್ಟು ನಾನು ಟೈರ್ ಎಲ್ಲ ಹಾಕ್ಸಿದ್ದೀನಿ. ಓಕೆ, ಬರುವ ನಾವು ತೆಗಿಬೇಕಾದ್ರೆ ಟೈರ್ ಏನೂ ಇರಲಿಲ್ಲ, ಎಲ್ಲ ಫುಲ್ಲು 0% ಅಲ್ಲಿತ್ತು. ನಾನು ತೆಗೆದ್ಬಿಟ್ಟು ಫ್ರಂಟಿಗೆ 2 ಹೊಸ ಟೈರು, ಬ್ಯಾಕಿಗೆ 2 ರಿಬೋಟ್ ಟೈರ್ ಹಾಕ್ಸಿದ್ದೀನಿ. ಓಕೆ, ಹಾಂ. ಫಿಟ್ಟಿಂಗ್ ಅಂತ ಹೇಳಿದ್ರೆ ಎದುರು ಒಂದು ಫಾಗ್ ಲ್ಯಾಂಪ್ ಫಿಟ್ ಮಾಡ್ತಿದ್ದೀನಿ. ಲೈಟ್ ಸ್ವಲ್ಪ ಫೋಕಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಫಾಗ್ ಲ್ಯಾಂಪ್ ಫಿಟ್ ಮಾಡ್ತಿದ್ದೀನಿ ಫ್ರಂಟಿಗೆ. ಓಕೆ, 60ರಲ್ಲಿ ಸ್ವಲ್ಪ ಏನಾದ್ರು ನೆಗೋಷಿಯಬಲ್ ಆಗುತ್ತಾ? ಫೈನಲ್ ಅಂದರೆ ಒಂದು 5,000 ಹೆಚ್ಚು ಕಡಿಮೆ ಆಗುತ್ತೆ. 5,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ಆಯಿತು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.